ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಷನ್ ಆಗಿರುವಂಥ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಹೊಸ್ತಿಲು ನಿಮ್ಮ ಭಾಗ್ಯದ ದ್ವಾರ. ಇಂದು ಅದರ ನಿಜವಾದ ರಹಸ್ಯ ತಿಳಿದುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಬೇಗ ಏಳುತ್ತೀರಿ, ಬಾಗಿಲನ್ನು ಸ್ವಚ್ಛಗೊಳಿಸುತ್ತೀರಿ, ಬಾಗಿಲಿಗೆ ಸಗಣಿ ನೀರು ಹಾಕಿ ರಂಗೋಲಿ ಹಾಕುತ್ತೀರಿ. ಅದಾದ ನಂತರ ನೀವು ಮಾಡುವ ಅತ್ಯಂತ ಮುಖ್ಯವಾದ ಕೆಲಸವೆಂದರೆ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡುವುದು. ಅಲ್ಲವೇ? ಅದನ್ನು ಎಂದಾದರೂ ಯೋಚಿಸಿದ್ದೀರಾ? ಹೊಸ್ತಿಲಿಗೆ ಅರಿಶಿನ ಏಕೆ ಹಚ್ಚುತ್ತೀರಿ? ಅದು ಕೇವಲ ಬಣ್ಣಕ್ಕಾಗಿ, ಅಥವಾ ಪಕ್ಕದ ಮನೆಯವರ ನೋಡಿ ಮೆಚ್ಚಿಕೊಳ್ಳಲಿ ಎಂದು, ಅಥವಾ ತಲೆಮಾರುಗಳಿಂದ ಬಂದಿರುವ ಅಭ್ಯಾಸವಾದ್ದರಿಂದ ಯಾಂತ್ರಿಕವಾಗಿ ಮಾಡುತ್ತಿದ್ದೀರಾ? ನಿಜ ಹೇಳಬೇಕೆಂದರೆ ಇತ್ತೀಚಿನ ದಿನಗಳಲ್ಲಿ 90% ಮಹಿಳೆಯರು ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಾರೆ. ಆದರೆ ಅದರಲ್ಲಿ ಅಡಗಿರುವ ನಿಜವಾದ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ತಿಳಿಯದೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಆ ತಪ್ಪುಗಳಿಂದಾಗಿ ಎಷ್ಟೇ ಪೂಜೆ ಮಾಡಿದರೂ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಗಂಡ ಹೆಂಡತಿ ನಡುವೆ ಜಗಳ, ಮಕ್ಕಳಲ್ಲಿ ಕಿರಿಕಿರಿ, ಕೈಯಲ್ಲಿ ಹಣ ನಿಲ್ಲದಿರುವುದು, ಇವೆಲ್ಲ ಏಕೆ ಆಗುತ್ತವೆ? ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ನಿಮ್ಮ ಸಿಂಹದ್ವಾರದ ಹೊಸ್ತಿಲು ಅಳುತ್ತಿರುವುದರಿಂದ. ಹೌದು, ನೀವು ಕೇಳಿದ್ದು ನಿಜ. ಹೊಸ್ತಿಲು ಕೂಡ ಅಳುತ್ತದೆ, ಹಾಗೆ ಆಶೀರ್ವದಿಸುತ್ತದೆ. ಇಂದು ಈ ವಿಡಿಯೋದಲ್ಲಿ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಮಹಿಳೆಯು ಖಂಡಿತವಾಗಿಯೂ ಮಾಡಬೇಕಾದ ಒಂದು ರಹಸ್ಯ ಕೆಲಸದಲ್ಲಿ ನಾನು ಹೇಳುತ್ತೇನೆ. ಕೇವಲ ಪೂಜೆಯಲ್ಲ, ಇದೊಂದು ವಿಜ್ಞಾನ. ನಮ್ಮ ಹಿರಿಯರು ನಮಗೆ ನೀಡಿದ ಒಂದು ಅದ್ಭುತವಾದ ವರ. ಕೊನೆಯವರೆಗೂ ವಿಡಿಯೋನ ನೋಡಿ. ಮಧ್ಯದಲ್ಲಿ ನಾನು ಹೇಳುವ ಒಂದು ಸಣ್ಣ ಕತೆ ನಿಮ್ಮ ಜೀವನವನ್ನು, ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಾಳೆ ಬೆಳಿಗ್ಗೆ ನೀವು ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನಿಮಗೆ ಆಗುವ ಅನುಭವ ವಿಭಿನ್ನವಾಗಿರುತ್ತದೆ. ಮೊದಲಿಗೆ, ನಮ್ಮ ಹೆಣ್ಣು ಮಕ್ಕಳ ಸೌಭಾಗ್ಯವನ್ನು ಕಾಪಾಡಿಕೊಳ್ಳಲು ಬಯಸುವ ಪ್ರತಿಯೊಬ್ಬರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ್ತಿಲು ಎಂದರೇನು? ಅದು ಕೇವಲ ಮರದಿಂದ ಮಾಡಿದ ಮರದ ತುಂಡು, ಇದು ಕಲ್ಲಿನಿಂದ ಕಟ್ಟಿದ ಮೆಟ್ಟಿಲು ಅಲ್ಲ. ಮನಶಾಸ್ತ್ರನಾಗಿ ನಾನು ಹೇಳುತ್ತಿದ್ದೇನೆ ಕೇಳಿ. ಹೊಸ್ತಿಲು ಜಗತ್ತು ಮತ್ತು ಕುಟುಂಬದ ನಡುವಿನ ಲಕ್ಷ್ಮಣ ರೇಖೆ. ಹೊರಗಿನ ಪ್ರಪಂಚ ಹೇಗಿರುತ್ತದೆ? ಸ್ಪರ್ಧೆಗಳು, ಹಸುವಿಗಾಗಿ ಹಾಡುಗಳು, ಮಾಲಿನ್ಯ, ನಕಾರಾತ್ಮಕ ಶಕ್ತಿ, ಇವೆಲ್ಲವೂ ಹೊರಗಿರುತ್ತದೆ. ನೀರು ಹೇಗಿರಬೇಕು? ಶಾಂತವಾಗಿ, ಪ್ರೀತಿಯಿಂದ, ದೇವಾಲಯದಂತೆ ಇರಬೇಕು. ಹಾಗಾದರೆ ಹೊರಗಿನ ಕಸವೆಲ್ಲ ನಿಮ್ಮ ಮನೆಗೆ ಬರದಂತೆ ತಡೆಯುವುದು ಯಾರು? ಅದೇ ನಿಮ್ಮ ಮನೆಯ ಹೊಸ್ತಿಲು. ಸೊ, ಒಬ್ಬ ವ್ಯಕ್ತಿ ಹೊರಗಿನಿಂದ ಮನೆಗೆ ಬಂದಾಗ ಅವರ ಕಾಲುಗಳ ಜೊತೆಗೆ ಅವರ ಮನಸ್ಸಿನ ಜೊತೆ ಅನೇಕ ರೀತಿಯ ಶಕ್ತಿಗಳು ಕೂಡ ಬರುತ್ತವೆ. ಒಬ್ಬರು ನಿಮ್ಮ ಮನೆಯನ್ನು ನೋಡಿ ಅಸೂಯೆ ಪಟ್ಟಿರಬಹುದು, ಮತ್ತೊಬ್ಬರು ನಿಮ್ಮ ಮೇಲೆ ಕೋಪದಿಂದ ಬಂದಿರಬಹುದು. ಆ ಕೆಟ್ಟ ದೃಷ್ಟಿಯನ್ನು ಅಲ್ಲೇ ಭಸ್ಮ ಮಾಡುವ ಶಕ್ತಿ ಅರಿಶಿನಕ್ಕೆ ಮಾತ್ರ ಇದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುತ್ತಾರೆ, ಹೊಸ್ತಿಲು ದಾಟಿದ ಹೆಣ್ಣು, ಹೊಸ್ತಿಲು ದಾಟಿದ ಮಾತು. ಅಂದರೆ ಹೊಸ್ತಿಲಿಗೆ ಅಷ್ಟು ಪವಿತ್ರತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ ಅಂದರೆ, ನಾವು ಹೊಸ್ತಿಲಿನ ಮೇಲೆ ನಿಂತು ಮಾತನಾಡುತ್ತೇವೆ, ಹೊಸ್ತಿಲಿನ ಮೇಲೆ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದೇವೆ. ಏಕೆಂದರೆ ನೀವು ಕಾಲುಗಳಿಂದ ಹೊಸ್ತಿಲನ್ನು ತುಳಿದು ಒಳಗೆ ಹೋಗುತ್ತಿದ್ದೀರಿ. ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತೀಯ ಸರಿ, ಆದರೆ ಆ ಅರಿಶಿನದ ಜೀವವಿದೆಯಾ? ಆ ಅರಿಶಿನವು ನಮಗೆ ರಕ್ಷಾ ಕವಚ ಆಗುತ್ತದೆಯೇ, ಅಥವಾ ಕೇವಲ ಬಣ್ಣವಾಗಿ ಉಳಿಯುತ್ತದೆಯೇ? ನೀವು ಹೊಸ್ತಿಲಿಗೆ ಅರಿಶಿನ ಹಚ್ಚುವಾಗ ನಿಮ್ಮ ಮನಸ್ಸಿನನ್ನು ಯೋಚಿಸುತ್ತೀರಾ ಎಂಬುದು ಬಹಳ ಮುಖ್ಯ. ಬಾಗಿಲಿಗೆ ಸೊಂಟ ನೋವಿದೆ ಎಂದು ಗೊಣಗುತ್ತಾ ಹಚ್ಚಿದರೆ ಈ ಹೊಸ್ತಿಲು ನಿಮ್ಮ ಮನೆಗೆ ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ಅದೇ ಮನೆ ತಂಪಾಗಿರಬೇಕು, ನನ್ನ ಗಂಡ ನನ್ನ ಮಕ್ಕಳು ಕ್ಷೇಮವಾಗಿ ಹಿಂತಿರುಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಆ ಹೊಸ್ತಿಲು ನಿಮ್ಮ ಮನೆಗೆ ಶ್ರೀರಾಮ ರಕ್ಷೆಯಾಗುತ್ತದೆ. ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥವಾಗಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಶಾರದಾ ಅಚ್ಚು ನಿಮ್ಮಂತೆ ಅಥವಾ ನನ್ನಂತೆ ಒಬ್ಬ ಮಧ್ಯಮ ವರ್ಗದ ಗೃಹಿಣಿ. ಶಾರದಾಳಿಗೆ ಮದುವೆಯಾಗಿ ವರ್ಷ. ಇಬ್ಬರು ಮಕ್ಕಳು. ಗಂಡ ಬಂದು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಎಲ್ಲ ಚೆನ್ನಾಗಿರುತ್ತೆ, ಆದರೆ ಮನೆಯಲ್ಲಿ ಯಾವಾಗಲೂ ಏನೋ ತೀರದ ಗೊಂದಲ. ಗಂಡ ಸಂಜೆ ಮನೆಗೆ ಬಂದ ತಕ್ಷಣ
ಕಿರಿಕಿರಿ ಪಡುತ್ತಿದ್ದ. ಮಕ್ಕಳು ಅನಾವಶ್ಯಕವಾಗಿ ಜಗಳ ಮಾಡುತ್ತಿದ್ದರು. ಎಷ್ಟು ಸಂಪಾದಿಸಿದ ಹಣ ನೀರಿನಂತೆ ಖರ್ಚಾಗುತ್ತಿತ್ತು. ಆಸ್ಪತ್ರೆಯ ಖರ್ಚುಗಳು ವಿಪರೀತ. ನಾನು ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದೇನೆ, ಏಕೆ ನಮ್ಮ ಮನೆ ನರಕವಾಗುತ್ತಿದೆ ಎಂದು ಅಳುತ್ತಿದ್ದಳು. ಒಂದು ದಿನ ಮನೆಗೆ ಅವರ ತಾಯಿ ಕಾಂತವ್ವ ಬಂದರು. ಬಹಳ ಕಾಲದ ಹಳೆಯ ಮನುಷ್ಯರು. ಇವರ ಕಣ್ಣುಗಳಲ್ಲಿ ತೇಜಸ್ಸು. ಮನೆಗೆ ಬಂದ ತಕ್ಷಣ ಗಮನಿಸಿದ ಮೊದಲ ವಿಷಯ ಶಾರದಾ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಮತ್ತು ಅದರ ಕಳೆಗುಂದಿತ್ತು. ರಂಗೋಲಿ ಯಾವುದೋ ಆತುರದಲ್ಲಿ ಹಾಕದಂತಿತ್ತು. ಮರುದಿನ ಬೆಳಿಗ್ಗೆ ಶಾರದ ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಿರುವಾಗ ಕಾಂತವ ಗಮನಿಸಿದರು. ಒಂದು ಕೈಯಲ್ಲಿ ಫೋನು ಮಾತನಾಡುತ್ತಾ ಮತ್ತೊಂದು ಕೈಯಲ್ಲಿ ಬೇಗ ಬೇಗ ಅರಿಶಿನ ನೀರು ಚುಮುಕಿಸಿ ಒಣಗುವ ಮೊದಲೇ ಅದರ ಮೇಲೆ ಕಾಲಿಟ್ಟು ಒಳಗೆ ಹೋದಳು. ಅದನ್ನು ನೋಡಿ ಜೋರಾಗಿ ಕರೆದಳು, ಶಾರದಾ ಶಾರದಾ. ಬೆಚ್ಚಿ ಬಿದ್ದಳು. ನೋಡಿದಳು, ಏನು ಆ ಕೆಲಸ ನೀನು ಹಚ್ಚಿದ್ದು ಅರಿಶಿಣ ಎಂದು ಕಾಂತವ ಹೇಳಿದರು. ಶಾರದಾಳಿಗೆ ಅರ್ಥವಾಗಲಿಲ್ಲ. ಏನಾಯ್ತಮ್ಮ, ಪ್ರತಿದಿನ ಹಚ್ಚುತ್ತಿದ್ದೇನೆ ಅಲ್ವಾ ಎಂದಳು. ಹೇಳಿದ ಮಾತುಗಳು ಶಾರದಾಳ ಜೀವನವಷ್ಟೇ ಅಲ್ಲ, ಈ ವಿಡಿಯೋ ನೋಡುತ್ತಿರುವ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಹುಚ್ಚಿ, ಹೊಸ್ತಿಲು ಎಂದರೆ ಲಕ್ಷ್ಮೀದೇವಿಯ ಪೀಠ. ನೀನು ಫೋನಿನಲ್ಲಿ ಅನಗತ್ಯ ಮಾತುಗಳನ್ನು ಆಡುತ್ತಾ ಬೇಸರದಿಂದ ಅರಿಶಿನ ಕುಂಕುಮವನ್ನು ಹಚ್ಚಿದರೆ ಆ ಲಕ್ಷ್ಮೀದೇವಿ ಅಲ್ಲಿ ಹೇಗೆ ಕುಳಿತುಕೊಳ್ಳುತ್ತಾಳೆ? ಅದು ಅಲ್ಲದೆ ಅರಿಶಿನ ಹಚ್ಚಿದ ತಕ್ಷಣ ಅದರ ಮೇಲೆ ಕಾಲಿಟ್ಟು ತುಳಿಯುತ್ತಿದೆಯಾ? ನಿನ್ನ ಮನೆಗೆ ಕಾವಲು ಕಾಯುವ ತಾಯಿಯಲ್ಲಿ ನೀನು ಕಾಲಿನಿಂದ ಒದ್ದಂತೆ ಅಲ್ಲವೇ? ಅದು ಅದಕ್ಕಾಗಿಯೇ ನಿನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ ಶಾರದಾ. ಶಾರದಾಳ ಕಣ್ಣುಗಳಲ್ಲಿ ನೀರು ತುಂಬಿದವು. ಹಾಗಾದರೆ ಏನು ಮಾಡಬೇಕು ಅಮ್ಮ ಎಂದು ಕೇಳಿದಾಗ ಕಾಂತವ್ವ ಶಾರದಾಳಿಗೆ ಒಂದು ರಹಸ್ಯ ಪರಿಹಾರವನ್ನು ಹೇಳಿದಳು. ಅಂದಿನಿಂದ ಶಾರದಾ ಆ ಪದ್ಧತಿಯನ್ನು ಪಾಲಿಸಲು ಪ್ರಾರಂಭಿಸಿದಳು. ಇದನ್ನು ನಂಬಿ ಸರಿಯಾಗಿ 21 ದಿನಗಳಲ್ಲಿ ಶಾರದಾ ಈ ಮನೆಯಲ್ಲಿ ಬದಲಾವಣೆಯು ಶುರುವಾಯಿತು. ಗಂಡನ ಕಿರಿಕಿರಿ ಕಡಿಮೆಯಾಯಿತು. ಅನಗತ್ಯ ಖರ್ಚುಗಳು ನಿಂತು ಹೋದವು. ಮನೆಗೆ ಬಂದ ತಕ್ಷಣ ತಿಳಿಯದ ಶಾಂತಿ. ಅಸಲಿಗೆ ಕಾಂತವ್ವ ಹೇಳಿದ ರಹಸ್ಯವೇನು? ಅದು ಮಾಡಿದ ಆ ಕೆಲಸವೇನು? ಈಗ ನಾನು ನಿಮಗೆ ಅದನ್ನೇ ಹೇಳಲು ಹೊರಟಿದ್ದೇನೆ. ಈ ರಹಸ್ಯ ತಿಳಿದುಕೊಳ್ಳುವ ಮೊದಲು ನಮ್ಮ ಪುರಾಣಗಳಲ್ಲಿರುವಂತಹ ಒಂದು ಅದ್ಭುತ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಅದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಮತ್ತು ಆಕೆಯ ಅಕ್ಕನಾದ ಜ್ಯೇಷ್ಠಾದೇವಿಗೆ ಸಂಬಂಧಿಸಿದ ಕತೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿಯು ಮೊದಲು ಜ್ಯೇಷ್ಠಾದೇವಿಯು ಶುಚಿತ್ವ ಎಂದರೆ ಇಷ್ಟ ಇರುವುದಿಲ್ಲ. ಗಲಾಟೆಗಳು ಧೂಳು ಕೊಳಕು ಎಲ್ಲಿರುತ್ತವೆಯೋ ಅಲ್ಲಿ ಆಕೆಯ ನಿವಾಸ. ಆಕೆ ಪ್ರವೇಶಿಸಿದರೆ ಆ ಮನೆಯಲ್ಲಿ ಐಶ್ವರ್ಯ ಹೋಗುತ್ತದೆ, ದಾರಿದ್ರ್ಯ ಬರುತ್ತದೆ. ಅದಾದ ನಂತರ ಲಕ್ಷ್ಮೀದೇವಿ ಹುಟ್ಟಿದಳು. ಆಕೆಗೆ ಪರಿಶುದ್ಧತೆ, ಅರಿಶಿನ ಕುಂಕುಮ ಸುಗಂಧ ಪರಿಮಳ ಎಂದರೆ ಇಷ್ಟ. ಒಂದು ಬಾರಿ ಜ್ಯೇಷ್ಠಾದೇವಿ ಮತ್ತು ಲಕ್ಷ್ಮೀದೇವಿ ಇಬ್ಬರು ಭೂಲೋಕ ಸಂಚಾರ ಮಾಡುತ್ತಾ ಒಂದು ಗ್ರಾಮಕ್ಕೆ ಬಂದರಂತೆ. ಯಾವ ಮನೆಗೆ ಹೋಗಬೇಕು ಎಂದು ಚರ್ಚಿಸುತ್ತಿದ್ದರು. ಆವಾಗ ಲಕ್ಷ್ಮೀದೇವಿ ಒಂದು ಮಾತು ಹೇಳಿದಳು. ಅಕ್ಕ, ಯಾವ ಮನೆಯ ಹೊಸ್ತಿಲು ಅರಿಶಿನ ಕುಂಕುಮಗಳಿಂದ ಕಂಗೊಳಿಸುತ್ತಿರುತ್ತದೆಯೋ, ಯಾವ ಮನೆಯ ಹೊಸ್ತಿಲ ಬಳಿ ಸ್ತ್ರೀಯರು ಭಕ್ತಿಯಿಂದ ದೀಪ ಹಚ್ಚುತ್ತಾರೋ ಆ ಹೊಸ್ತಿಲು ನನಗೆ ಲಕ್ಷ್ಮಣ ರೇಖೆ. ಅದು ನನಗೆ ಸ್ವಾಗತ ದ್ವಾರ. ನಾನು ಅಲ್ಲೇ ಇರುತ್ತೇನೆ. ಆದರೆ ಯಾವ ಮನೆಯ ಹೊಸ್ತಿಲು ಮಂಕಾಗಿ ಧೂಳು ಹಿಡಿದು ಅರಿಶಿಣವಿಲ್ಲದೆ ಇರುತ್ತದೆಯೋ ಆ ಹೊಸ್ತಿಲು ನನಗೆ ಅಗ್ನಿಗೆ ಸಮಾನ. ನಾನು ಅಲ್ಲಿಗೆ ಹೋಗಲಾರೆ, ನೀನು ಅಲ್ಲಿರು ಎಂದು ಹೇಳಿದಳು. ನೋಡಿದ್ದೀರಾ, ನಾವು ಹೊಸ್ತಿಲಿಗೆ ಅರಿಶಿನ ಹಚ್ಚುವುದು ಎಂದರೆ ಪರೋಕ್ಷವಾಗಿ ಜ್ಯೇಷ್ಠದೇವಿಗೆ, ಎಂದರೆ ಅಮ್ಮ ನೀನು ಒಳಗೆ ಬರಬೇಡ, ಇದು ಲಕ್ಷ್ಮೀದೇವಿ ಇರುವ ಸ್ಥಳ ಎಂದು ಬೋರ್ಡ್ ಹಾಕಿದಂತೆ. ಆದರೆ ಇಲ್ಲಿ ಅನೇಕ ಸ್ತ್ರೀಯರು ಮಾಡುವ ತಪ್ಪು ಏನೆಂದರೆ ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಾರೆ. ಬೊಟ್ಟು ಇಡುವಾಗ ಕುಂಕುಮದ ಬದಲು ಬೊಟ್ಟುಗಳನ್ನು ಬಳಸುತ್ತಾರೆ ಅಥವಾ ರಾಸಾಯನಿಕಗಳನ್ನು ಬೆರೆಸಿದ ಪೇಂಟ್ ಹಚ್ಚುತ್ತಾರೆ. ನಮ್ಮ ಲಕ್ಷ್ಮೀದೇವಿ ಆಕರ್ಷಿತಳಾಗುವುದು ಪ್ಲಾಸ್ಟಿಕ್ಗಳಿಂದ ಅಲ್ಲ, ಶುದ್ಧ ಅರಿಶಿಣದಿಂದ. ಸಹಜವಾದ ನೀವು ಪೈಂಟ್ ಹಚ್ಚಿ ಕೈ ತೊಳೆದುಕೊಂಡರೆ ಅಲ್ಲಿ ದೇವತೆ ಹೇಗೆ ನೆಲೆಸಿರುತ್ತಾಳೆ? ಹೊಸ್ತಿಲು ಬೆನ್ನೆಲುಬಿನಂತೆ. ನಮ್ಮ ದೇಹದಲ್ಲಿ ಬೆನ್ನುಮೂಳೆ ಎಷ್ಟು ಮುಖ್ಯವೋ ಮನೆಯ ಹೊಸ್ತಿಲು ಅಷ್ಟೇ ಮುಖ್ಯ. ವಾಸ್ತು ಪ್ರಕಾರವೂ ಸಹ ಮುಖ್ಯ ದ್ವಾರದಿಂದಲೇ ಪ್ರಾಣಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಒಳಗೆ ಬರುತ್ತದೆ. ಅರಿಶಿನವು ಒಂದು ಅದ್ಭುತವಾದ ಆಂಟಿಬಯೋಟಿಕ್ ಕ್ರಿಮಿನಾಶಕವಾಗಿದೆ. ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿದಾಗ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ.
ಅದೇ ರೀತಿ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಯೂ ಸಹ ನಿಲ್ಲುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಡುವ ಪ್ರತಿಯೊಬ್ಬ ಮಹಿಳೆಯು ತಪ್ಪದೇ ಮಾಡಬೇಕಾದ ಕೆಲಸ ಯಾವುದು? ನಾನು ಹೇಳುವ ಈ ವಿಧಾನವನ್ನು ನಾಳೆಯಿಂದ ಅನುಸರಿಸಿ. ಫಲಿತಾಂಶವನ್ನು ನೀವೇ ನೋಡುತ್ತೀರಿ. ಒಂದು ಮಿಶ್ರಣ ಮಾಡುವ ವಿಧಾನ. ಕೇವಲ ನೀರಿನಿಂದ ಅರಿಶಿಣವನ್ನು ಮಿಶ್ರಣ ಮಾಡಿ ಆ ನೀರಿಗೆ ಸ್ವಲ್ಪ ಹಸಿ ಹಾಲು ಮತ್ತು ರೋಸ್ ವಾಟರ್ ಅಂದರೆ ಪನ್ನೀರನ್ನು ಸೇರಿಸಿ. ಏಕೆ? ಹಾಲು ಲಕ್ಷ್ಮೀ ಕಟಾಕ್ಷವನ್ನು ನೀಡುತ್ತದೆ, ಆದ್ದರಿಂದ ಪನ್ನೀರು ಸುಗಂಧವನ್ನು ನೀಡುತ್ತದೆ. ಈ ಮಿಶ್ರಣದೊಂದಿಗೆ ಅರಿಶಿಣವನ್ನು ಬೆರೆಸಿ ಹೊಸ್ತಿಲಿಗೆ ಹಚ್ಚಿದರೆ ಆ ವಾಸನೆಗೆ ಅರ್ಧದಷ್ಟು ನಕಾರಾತ್ಮಕ ಶಕ್ತಿ ಓಡಿ ಹೋಗುತ್ತದೆ. ಹಾಗೆ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತದೆ. ಅರಿಶಿಣವನ್ನು ಯಾವಾಗಲೂ ಬಲದಿಂದ ಎಡಕ್ಕೆ ಬರೆಯಬೇಕು. ಇದು ಸಕಾರಾತ್ಮಕ ಶಕ್ತಿಯ ಅರಿವನ್ನು ಸೂಚಿಸುತ್ತದೆ. ಅಡ್ಡಾದಿಡ್ಡಿಯಾಗಿ ಬರೆಯಬಾರದು. ಆ ಸಮಯದಲ್ಲಿ ಹೇಳಬೇಕಾದ ಮಂತ್ರ: ನೀವು ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಿರುವಷ್ಟು ಹೊತ್ತು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಆಲೋಚನೆಗಳು ಬರಬಾರದು. ಈ ಚಿಕ್ಕ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನನ್ನ ಮನೆ ಸುಭಿಕ್ಷವಾಗಿರಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಅರಿಶಿಣವನ್ನು ಹಚ್ಚಬೇಕು. ಕುಲದೇವತೆಯಾದ ಮಹಾಲಕ್ಷ್ಮಿ ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನೀವು ದೇವರನ್ನು ಸ್ಪರ್ಶಿಸುತ್ತಿದ್ದೀರಿ ಎಂದು ಭಾವಿಸಬೇಕು. 4 ಬೊಟ್ಟು ಇಡುವ ವಿಧಾನ: ಅರಿಶಿಣ ಹಚ್ಚಿದ ನಂತರ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿ ಹಾಕಿ ಅದರ ಮೇಲೆ ಕುಂಕುಮ ಬೊಟ್ಟು ಇಡಿ. ಕುಂಕುಮ ಇಡುವಾಗ ನಿಮ್ಮ ಉಂಗುರ ಬೆರಳನ್ನು ಬಳಸಿ ಕುಂಕುಮ ಇಡುತ್ತಾ, ನನ್ನ ಪತಿಯ ಆಯುಷ್ಯ ಹೆಚ್ಚಾಗಬೇಕು, ನನ್ನ ಮನೆ ಧಾನ್ಯದಿಂದ ತುಂಬಬೇಕು ಎಂದು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ. ಸ್ತ್ರೀಯ ಸಂಕಲ್ಪಕ್ಕೆ ತಿರುಗು ಅನ್ನೋದೇ ಇಲ್ಲ. 5 ಅತಿ ಮುಖ್ಯವಾದ ನಿಯಮ: ಅರಿಶಿಣ ಹಚ್ಚಿದ ನಂತರ ದಯವಿಟ್ಟು ಅದರ ಮೇಲೆ ತಕ್ಷಣ ಕಾಲಿಡಬೇಡಿ. ಮನೆಯವರಿಗೂ ಹೇಳಿ, ಹೊಸ್ತಿಲನ್ನು ತುಳಿಯುವುದು ಎಂದರೆ ಲಕ್ಷ್ಮಿಯನ್ನು ತುಳಿದಂತೆ. ಹೊಸ್ತಿಲನ್ನು ದಾಟಬೇಕು ಹೊರತು ತುಳಿಯಬಾರದು. ಪ್ರತಿ ಶುಕ್ರವಾರ ಹೊಸ್ತಿಲಿನ 2 ಬದಿಗಳಲ್ಲಿ 2 ಹೂವುಗಳನ್ನು ಇಡಿ. ಸಾಧ್ಯವಾದರೆ ಸಂಜೆ ಹೊಸ್ತಿಲಿನ ಒಳಭಾಗದಲ್ಲಿ 2 ಮಣ್ಣಿನ ದೀಪಗಳನ್ನು ಹಚ್ಚಿ. ಇದನ್ನು ಹೊಸ್ತಿಲು ಲಕ್ಷ್ಮೀ ಪೂಜೆ ಎಂದು ಕರೆಯುತ್ತಾರೆ. ಇದನ್ನು ಮಾಡಿದ ಯಾವುದೇ ಮನೆಯಾಗಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚು ಕಾಲ ಇರುವುದಿಲ್ಲ. ಇನ್ನು ಕೆಲವು ಸಣ್ಣ ಪುಟ್ಟ ತಪ್ಪುಗಳಿವೆ. ಅವುಗಳನ್ನು ನಾವು ತಿಳಿಯದೇ ಮಾಡುತ್ತೇವೆ. ಅವುಗಳನ್ನು ತಕ್ಷಣ ನಿಲ್ಲಿಸಿ. ಪೂಜಾ ಕೋಣೆಯಲ್ಲಿ ಉಳಿದಿರುವ ಹಳೆಯ ಅರಿಶಿಣ ಕುಂಕುಮವನ್ನು ಅವಧಿ ಮೀರಿದರೆ ಹೊಸ್ತಿಲಿಗೆ ಹಚ್ಚಬೇಡಿ. ಬಳಸುವ ಅರಿಶಿಣ ಶುದ್ಧವಾಗಿ ಹೊಸದಾಗಿರಬೇಕು ಹೊರತು ಹಾಗೆ ಪೊರಕೆಯನ್ನು ತಾಗಿಸಬಾರದು. ಗುಡಿಸುವಾಗ ಪೊರಕೆಯನ್ನು ಬಾಗಿಲಿಗೆ ಗಟ್ಟಿಯಾಗಿ ತಾಗಿಸಬೇಡಿ. ಪೊರಕೆ ಲಕ್ಷ್ಮಿಯ ಸ್ವರೂಪವಾಗಿದ್ದರೂ ಧೂಳು ತುಂಬಿದ ಪೊರಕೆಯನ್ನು ಬಾಗಿಲಿಗೆ ತಾಗಿಸುವುದು ಒಳ್ಳೆಯದಲ್ಲ. ಕಣ್ಣೀರು ಹಾಕಿಕೊಂಡು ದುಃಖದಿಂದ ಎಂದಿಗೂ ಬಾಗಿಲನ್ನು ಸ್ವಚ್ಛಗೊಳಿಸಬೇಡಿ. ಸ್ತ್ರೀಯರು ಕಣ್ಣೀರು ಹಾಕುತ್ತಾ ಬಾಗಿಲಿನ ಮೇಲೆ ಆ ಕಣ್ಣೀರು ಬಿದ್ದರೆ ಆ ವಂಶಕ್ಕೆ ಒಳ್ಳೆಯದಲ್ಲ. ಕಷ್ಟಗಳಿದ್ದರೂ ಆ 1 ನಿಮಿಷ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಗುತ್ತಾ ಅಮ್ಮನವರನ್ನು ಸ್ವಾಗತಿಸಿ. ನೆನಪಿಡಿ, ಮನೆಯನ್ನು ಇಟ್ಟಿಗೆಗಳಿಂದ ಕಟ್ಟಿರಬಹುದು. ಕುಟುಂಬವು ಸ್ತ್ರೀಯ ಮನಸ್ಸಿನಿಂದ ಮತ್ತು ಅವಳ ಆಚರಿಸುವ ಧರ್ಮದಿಂದ ನಿಲ್ಲುತ್ತದೆ. ನಿಮ್ಮ ಮನೆಯ ಬಾಗಿಲು ನಿಮ್ಮ ಕುಟುಂಬದ ಗೌರವದ ಪ್ರತೀಕವಾಗಿದೆ. ಅದು ಎಷ್ಟು ಸುಂದರವಾಗಿದೆಯೋ ನಿಮ್ಮ ಮುಖದಲ್ಲಿ ಅಷ್ಟೇ ಸೌಂದರ್ಯವಿರುತ್ತದೆ. ನೀವು ಗಮನಿಸಿ, ಯಾವ ಮನೆಯಲ್ಲಿ ಹೊಸ್ತಿಲು ಅರಿಶಿಣ ಕುಂಕುಮಗಳಿಂದ ಹೊಳೆಯುತ್ತಿರುತ್ತದೆಯೋ ಆ ಮನೆಗೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಆಹ್ಲಾದಕರ ಅನಿಸುತ್ತದೆ. ಅದೇ ನಿಮ್ಮ ಯಶಸ್ಸು. ನಾಳೆಯಿಂದ ಅರಿಶಿಣ ಹಚ್ಚುವಾಗ ಒಂದು ಕೆಲಸದಂತೆ ಅಲ್ಲದೆ ಅದೊಂದು ಯೋಗದಂತೆ ಮತ್ತು ಒಂದು ವರದಂತೆ ಭಾವಿಸಿ. ನಿಮ್ಮ ಮನೆಯ ಹೊಸ್ತಿಲು ನಿಮಗೆ ಗುಡಿಯಾಗುತ್ತದೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಧನ್ಯವಾದಗಳು.